ಉತ್ತರ ಕನ್ನಡ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಕೂಡ ಭರ್ಜರಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾರವಾರದ ಗ್ರಾಮೀಣ ಭಾಗದಲ್ಲಿ ನಿಂಬಾಳ್ಕರ್ ಮತಬೇಟೆ ಮುಂದುವರಿಸಿದ್ದಾರೆ. ಅಂಜಲಿಗೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾರ್ಗರೇಟ್ ಆಳ್ವ ಕೂಡ ಸಾಥ್ ನೀಡಿದರು. ಪ್ರಚಾರದ ವೇಳೆ ಮೈತ್ರಿ ವಿರುದ್ಧ ಅಂಜಲಿ ನಿಂಬಾಳ್ಕರ್ ಕಿಡಿಕಾರಿದ್ರು. ಉಜ್ವಲ ಯೋಜನೆ ಗ್ಯಾಸ್ ಬದಲಿಗೆ ಪ್ರಜ್ವಲ ಯೋಜನೆ ಸಿಕ್ಕಿದೆ. ಮೈತ್ರಿ ವಿರುದ್ಧ ಈ ರೀತಿಯಾಗಿ ಅಂಜಲಿ ನಿಂಬಾಳ್ಕರ್ ಹರಿಹಾಯ್ದಿದ್ದಾರೆ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಾನು ಇಂದು ಧರ್ಮ ಅಂತ ಖಾಲಿ ಒಂದು ಧರ್ಮಗೋಸ್ಕರ ಮಾತಾಡಿದ್ರೆ ಆದ್ರೆ ಅವರ ಮನೆಗೆ ಸಲುವಾಗಿ ಅವ್ರ ಮನೆಯ ಒಂದು ನಮ್ಮ ಉತ್ತರ ಕನ್ನಡ ಕ್ಷೇತ್ರದ ಅಭ್ಯರ್ಥಿ ಅಂಜಲಿ ಶಕ್ತಿ ಕೊಡ್ತಾ ಅನ್ನೋ ಮಾತು ಹೇಳಿ ನಮ್ಮ ಮಾತು ನಿಲ್ಲಿಸ್ತೀರಿ. ಬೇಕಲ್ಲ ಮತ ಹಾಕಿ ತಮ್ಮಲ್ಲಿ ಕೇಳ್ಕೊಂಡು ದೇವಿ ಹೆಸರು ಕೂಡ ಆ ಪುಣ್ಯಾತ್ಮಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಓದ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಆ ಪುಣ್ಯಾತ್ಮ ಏನ್ ನ್ಯಾಯ ಕೊಡ್ತಾರೆ ನಮ್ ಕಾರವಾರ ಕ್ಷೇತ್ರಕ್ಕೆ ಅಂತ ಪ್ರಶ್ನೆ ಪ್ರತಿಯೊಂದು ಕಾರವಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಒಬ್ರು ಮನುಷ್ಯಗೆ ಬರ್ತಾ ಇದೆ. ಇವತ್ತು 2-3 ದಿವಸ ಆಗಿದೆ ಅಷ್ಟೇ, ಆದ್ರೆ ಕೂಡ ಸಾಕಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಎಷ್ಟು ನಮ್ ಕಾರವಾರದು ನೋಡಿ, ನಿಮ್ ಊರ್ದು ನೋಡಿ, ನಿಮ್ ತಾಲೂಕಾದು ನೋಡಿ, ಎಷ್ಟು ಚೆನ್ನಾಗಿ ಬೀಚ್ ಇದೆ, ಅದು ಕೂಡ ಮಾರಾಟ ಮಾಡಿ ಸೀ ವರ್ಲ್ಡ್ ಇಂದ ಹಾಕಿ ಏನ್ ಒಂದು ಜಾಬ್ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಜನರಿಗೆ ಆಗ್ಲಿಲ್ಲ. ಕೊಟ್ಟಿದ್ದಾರೆ ಯಾರಿಗೆ ಜಾಬ್? ಉಲ್ಟಾ ನಮ್ದೇ ಜಮೀನ್ ತಗೊಂಡು ನಮ್ಗೆ ಎಷ್ಟು ದುಡ್ಡು ಕೊಡ್ಬೇಕಾಗಿತ್ತು ಅಷ್ಟು ದುಡ್ಡು ಕೂಡ ಕೊಟ್ಟಿಲ್ಲ, ನಮ್ಮ ಮಕ್ಕಳಿಗೆ ಜಾಬ್ ಕೂಡ ಕೊಟ್ಟಿಲ್ಲ, ನಮ್ಮ ಲ್ಯಾಂಡ್ ಕೂಡ ಹೋಯ್ತು, ಎಲ್ಲ ಹಾಳ ಮಾಡಿ ಹಂಗೆ ಚಪ್ಪಾಳಿ ಹೊಡಿಲಿಕ್ಕೆ ಕೊಡ್ತಿದೀವಿ. ಈಗ 30 ವರ್ಷ ವನವಾಸ, ರಾಮನ್ ವನವಾಸ 14 ವರ್ಷ ಅಷ್ಟೇ ಇತ್ತು. 30 ವರ್ಷ ಈ ಉತ್ತರ ಕನ್ನಡ ಜಿಲ್ಲೆ ವನವಾಸ ಮುಗಿಸ್ಬೇಕಂದ್ರೆ 6 ಟರ್ಮ್ದು. ಈಗ ಕಾಗೇರಿ ಅವರು ಕೂಡ ಸಾಹೇಬ್ರು ದೊಡ್ಡವರು ಇದ್ದಾರೆ, ನಾನು ಮಾತಾಡ್ಲಿಕ್ಕೆ ಜಾಸ್ತಿ ಹೋಗಲ್ಲ ಅವ್ರ ಬಗ್ಗೆ. 6 ಟರ್ಮ್ MLA, 1 ಟರ್ಮ್ ಸ್ಪೀಕರ್, 1 ಟರ್ಮ್ ಉಸ್ತುವಾರಿ ಮಂತ್ರಿ ಸಚಿವರು, ಅದು ಕೂಡ ಎಜುಕೇಶನ್. ಎಷ್ಟು ಸ್ಕೂಲ್ಸ್ ಮಾಡಬೇಕಾಗಿತ್ತು, ಎಷ್ಟು ಡಿಗ್ರಿ ಕಾಲೇಜಸ್ ಮಾಡಬೇಕಾಗಿತ್ತು. ನಮ್ಮ ಹಿರಿಯ ನಾಯಕರು ದೇಶಪಾಂಡೆ ಸಾಹೇಬ್ರು 9 ಟರ್ಮ್ MLA, ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಕ್ಷೇತ್ರ ಜಿಲ್ಲೆ ಎಷ್ಟು ಡೆವಲಪ್ ಮಾಡಿದ್ದಾರೆ ನಿಮ್ ಕಣ್ ಮುಂದೆ ಇದೆ. ಯಾಕೆ ಈ ತರ ಕಂಪ್ಯಾರಿಸನ್ ತೋರಿಸ್ತಾ ಇದ್ದೀರಿ ಅಂತ ಬಿಜೆಪಿ ನಾಯಕರು ಸ್ವಂತ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ನಮ್ ಎಲ್ಲ ನಾಯಕರು ಇಲ್ಲಿ ಯಾರ್ಯಾರು ಕೂತಿದ್ದಾರೆ ನಿಮ್ಗೋಸ್ಕರ ಜನ ಸೇವೆ ಮಾಡ್ಲಿಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೆ. ನಿಮ್ ಸೇವೆ ಇಲ್ಲಿವರೆಗೂ ಮಾಡ್ತಾ ಬಂದಿದ್ದಾರೆ. ಕನಿಷ್ಠ 40-50 ವರ್ಷದ ಇರುವುದು ರಾಜಕಾರಣ ಇತಿಹಾಸ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.